ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆಯಿಂದ ಬಹು ಚರ್ಚಿತ ವಿಚಾರ ಅಂದ್ರೆ ನಾರ್ವೆಯ ಪತ್ರಕರ್ತೆ ಹೆಲ್ಎಲ್ ಲಿಂಗ್ ಅನ್ನುವಂಥವರು ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡುವ ಪ್ರಯತ್ನ ಮಾಡಿದ್ದು, ಆ ನಂತರ ಲಾಬಿಯ ವರೆಗೂ ಲಿಫ್ಟ್ ವರೆಗೂ ಸಹ ಹಿಂಬಾಲಿಸಿಕೊಂಡು ಹೋಗಿ ಪ್ರಶ್ನೆ ಮಾಡುವ ಪ್ರಯತ್ನ ಮಾಡಿದ್ದು. ಆ ನಂತರ ಈಗ ಚರ್ಚೆ ಆಗ್ತಿರುವಂತಹದ್ದು ಅದೇ ಹೆಲ್ಲೆಲಿಂಗ್ ಅವರ ಸಾಮಾಜಿಕ ಜಾಲತಾಣಗಳು, ಎಂಥದ್ದು ಇನ್ಸ್ಟಾಗ್ರಾಮು ಮತ್ತೆ ಫೇಸ್ಬುಕ್ ಬ್ಲಾಕ್ ಮಾಡಲಾಗಿದೆ. ಸೊ ಅದರ ಕುರಿತಾಗಿ ಸಹ ಚರ್ಚೆಗಳು ನಡೀತಾ ಇದೆ. ಸೊ ಏನು ಆಯ್ತು, ನಿನ್ನೆ ವಿಡಿಯೋ ಮಾಡಿ ನಿಮಗೆ ವಿವರಿಸಿದ್ದೆ ಏನೇನು ಆಯ್ತು. ಅಲ್ಲಿ ಮೋದಿಯವರು ಹೇಗೆ ಅಷ್ಟು ಧೈರ್ಯ ಇಲ್ಲದ ವ್ಯಕ್ತಿಯ ರೀತಿಯಲ್ಲಿ ತಪ್ಪಿಸ್ಕೊಂಡು ಹೋದರು ಪ್ರಶ್ನೆಗಳಿಂದ, ಏನೇನಾಯ್ತು ಅನ್ನೋದನ್ನು ವಿವರಿಸಿದ್ದೆ. ಅದನ್ನು ಇವತ್ತು ಸಂಕ್ಷಿಪ್ತವಾಗಿ ಹೇಳ್ತಾ, ಅದ್ರ ಜೊತೆಗೆ ಅದಾದ ನಂತರ ಹೆಲ್ಲೆಲಿಂಗ್ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತು ರಾಹುಲ್ ಗಾಂಧಿಯೊಂದಿಗೆ ಸಂಪರ್ಕ ಸಾಧಿಸುವಂತಹ ಪ್ರಯತ್ನವನ್ನು ಮಾಡಿರೋದ್ರ ಬಗ್ಗೆ, ಪ್ಲಸ್ ಅವರ ಸಾಮಾಜಿಕ ಜಾಲತಾಣಗಳು ಬ್ಲಾಕ್ ಆಗಿರೋ ಬಗ್ಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಬೆಲೆ ಏರಿಕೆ ಮಾಡಿ, ಬಿಸಿಲು ಬೇರೆ ಜಾಸ್ತಿ ಇತ್ತು, ಚುನಾವಣಾ ಪ್ರಚಾರಗಳಲ್ಲಿ ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟಿದ್ರು, ಸುಸ್ತಾಗ್ಬಿಟ್ಟಿತ್ತು, ರೆಸ್ಟ್ ಬೇಕಾಗಿತ್ತು, ಎಂಜಾಯ್ಮೆಂಟ್ ಬೇಕಾಗಿತ್ತು, ರಿಫ್ರೆಶ್ಮೆಂಟ್ ಬೇಕಾಗಿತ್ತು ಬ್ರೈನ್ಗೆ. 5 ರಾಷ್ಟ್ರಗಳ ಪ್ರವಾಸಕ್ಕೆ ಹೊರಟುಬಿಟ್ರು. ನಮ್ಮ ತೆರಿಗೆ ಹಣದ 8,000 ಕೋಟಿ ರೂಪಾಯಿಯನ್ನ ವ್ಯಯಿಸಿ ಒಂದು ವಿಮಾನ ತಗೊಂಡಿಟ್ಕೊಂಡಿದ್ದಾರೆ ಮೋದಿ ಅವರು. ಆ ವಿಮಾನದಲ್ಲಿ ಆರಾಮಾಗಿ ಹೋಗೋದು, ಆರಾಮಾಗಿ ಬರೋದು, ಏನ್ ತೊಂದರೆ ಇಲ್ಲ. ಸಾವಿರಾರು ಕೋಟಿ ಖರ್ಚಾದ್ರೂ ಏನ್ ತೊಂದರೆ ಇಲ್ಲ. ಬಟ್ ನೀವು ಸಾಮಾನ್ಯರಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ಬಾರ್ದು. ನಿಮ್ಮನೇಲಿ ಏನೇ ಕಾರ್ಯಕ್ರಮ ಇರಲಿ, ಚಿನ್ನ ಖರೀದಿ ಮಾಡಬಾರ್ದು. 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ. ವಿಮಾನಯಾನ ಮಾಡಕ್ ಹೋಗ್ಬೇಡಿ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಕ್ ಹೋಗ್ಬೇಡಿ. ಪ್ರವಾಸಗಳನ್ನ ಮಾಡಬೇಡಿ. ಬಟ್ ನಾನು ಹೋಗ್ತೀನಿ, ನನಗೆ ರೆಸ್ಟ್ ಬೇಕು, ಎಂಜಾಯ್ಮೆಂಟ್ ಬೇಕು, ಅಲ್ಲೋಗಿ ಕಿಚಿ 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 ಅಂತ ನಗಬೇಕು, ಫೋಟೋಶೂಟ್ ಮಾಡಬೇಕು, ಏನೆಲ್ಲ ಕೆಲಸ ಇರುತ್ತೆ. ನಿಮ್ಗೇನು ಕೆಲಸ ಇರುತ್ತೆ? ನೀವು ಹೆಚ್ಚು ಅಂದ್ರೆ ಯಾವ್ದಾದ್ರು ಕಂಪನಿ ಮೀಟಿಂಗ್ ಹೋಗ್ತೀರಿ, ಅದನ್ನ ಆನ್ಲೈನಲ್ಲಿ ಮಾಡ್ಕೊಳ್ಳಿ. ನಾನು ಕಿಚಿ ಕಿಚಿ ಅನ್ನೋಕೆ ಅಲ್ಲಿ ಹೋಗ್ಬೇಕು. ಆ ಮನಸ್ಥಿತಿಯಲ್ಲಿ ಮಿಸ್ಟರ್ ಮೋದಿ ಅಲ್ಲಿಗೆ ಹೋದ್ರು. ಹೋಗಿ ಒಂದು 3 ದೇಶಗಳು ಸುತ್ತಿದ ನಂತರ ನಾರ್ವೆಗೆ ರೀಚ್ ಆದರು. ನಾರ್ವೆಯಲ್ಲಿ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಜೊತೆಲಿ ಕೈಕುಲುಕಿ ಒಂದಷ್ಟು ಮಾತಾಡಿದ ನಂತರ, ಯೂಶುವಲ್ ಆಗಿ ಏನಾಗುತ್ತೆ ಅಂದ್ರೆ, ವಿದೇಶಿ ಪ್ರತಿನಿಧಿಗಳು ಬಂದಾಗ, ವಿದೇಶಿ ಅತಿಥಿಗಳು ಬಂದಾಗ, ಯಾವುದೇ ರಾಷ್ಟ್ರದ ಮುಖ್ಯಸ್ಥರು ಬಂದಾಗ, ಯಾವುದೇ ದೇಶ ಇರಬಹುದು, ಜಂಟಿ ಸುದ್ದಿಗೋಷ್ಠಿ ಅಂತ ಒಂದು ಮಾಡ್ತಾರೆ. ಆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರು ಆ ದೇಶಗಳ ಸಂಬಂಧಗಳ ವಿಚಾರವಾಗಿ, ಆ ಭೇಟಿಯ ಉದ್ದೇಶ, ಆದಂತಹ ಒಪ್ಪಂದಗಳು, ಅವುಗಳ ವಿಚಾರವಾಗಿ ಏನೆಲ್ಲ ಆಗಬಹುದು, ಏನೆಲ್ಲ ಮಾತಿದೆ, ಆಯ್ತು, ಅದ್ರ ಬಗ್ಗೆ ವಿಚಾರಿಸ್ತಾರೆ. ಸೊ ಅದು ವಿಚಾರಣೆ ಆಯ್ತಾ ಅಂತ ಏನೋ ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಬಟ್ ನರೇಂದ್ರ ಮೋದಿ ಪ್ರೆಸ್ ಅಲ್ಲಿ ಮಾತಾಡೋದಂದ್ರೆ ಆಗಲ್ವಲ್ಲ. ಆಲ್ರೆಡಿ ಸ್ಕ್ರಿಪ್ಟೆಡ್ ಒಂದಷ್ಟು ಮಾತುಗಳನ್ನ ಟೆಲಿಪ್ರಾಂಪ್ಟರ್ ಹಾಕಿ ಮಾತಾಡಿ ಡೈಲಾಗ್ ಹೊಡೆದು, ಕಣ್ಣೀರು ಸುರಿಸ್ಬೇಕಾದ್ರೆ ಕಣ್ಣೀರು ಸುರಿಸ್ತಾರೆ, ನಗಬೇಕಂದ್ರೆ ನಗ್ತಾರೆ, ವ್ಯಂಗ್ಯ ಮಾಡ್ಬೇಕಂದ್ರೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಟೆಲಿಪ್ರಾಂಪ್ಟರ್ಲಿ ಸ್ಕ್ರಿಪ್ಟ್ ಇರಬೇಕು. ಇದು ಹಂಗಲ್ವಲ್ಲ. ಪ್ರಶ್ನೆ ಕೇಳೋದು ನೇರವಾಗಿ ಉತ್ತರ ಕೊಡ್ಬೇಕಲ್ಲ, ಇನ್ಸ್ಟೆಂಟ್ ಆಗಿ ಕೊಡ್ಬೇಕಲ್ಲ, ತಕ್ಷಣಕ್ಕೆ ಕೊಡ್ಬೇಕಲ್ಲ. ಸಾಧ್ಯ ಇಲ್ಲ ಅಂತ, ಪ್ರೆಸ್ ಕಾನ್ಫರೆನ್ಸ್ ಮಾಡಲ್ಲ ಅಂತ. ಬಟ್ ಅಲ್ಲಿ ನಾರ್ವೆ ಜಗತ್ತಿನ ಜಗತ್ತಿನ ಇಡೀ ಪ್ರಪಂಚದಲ್ಲಿ ಪ್ರೆಸ್ ಫ್ರೀಡಮ್ ಅಲ್ಲಿ ನಂಬರ್ 1 ಸ್ಪಾಟ್ ಅಲ್ಲಿದೆ. ಅಲ್ಲಿನ ಏನು ಪತ್ರಿಕೋದ್ಯಮ ಇದೆ, ಪತ್ರಕರ್ತರಿದ್ದಾರೆ, ಅವರು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸ್ವಾತಂತ್ರ್ಯವನ್ನ ಅನುಭವಿಸ್ತಿರುವಂತಹ ವ್ಯಕ್ತಿಗಳು. ಅಲ್ಲಿ ಯಾವುದೇ ಅಡೆತಡೆ ಇಲ್ಲ ಪತ್ರಕರ್ತರಿಗೆ. ಅವ್ರು ಕಾಯ್ತಾ ಇದ್ರು. ಬಟ್ ನರೇಂದ್ರ ಮೋದಿ ಅವರು ಕೈ ಕುಲ್ಕೆಟ್ ಬಡ 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 ಅಂತ ಓಡೋಗ್ತಿದ್ರು. ತಡೆದ್ರು ಪತ್ರಕರ್ತರು ಒಬ್ರೆ. ಬೇರೆಯವ್ರಿಗೆ ಗೊತ್ತಿತ್ತು ಏನೋ, ಈ ಮನುಷ್ಯನ್ ತಡೆದ್ರು ವೇಸ್ಟ್, ಮಾತಾಡಲ್ಲ ಅಂತ. ಬಟ್ ಒಬ್ರು ತಡೆದ್ರು. ಆಕೆ ಹೆಸರೇ ಹೆಲ್ಲೆ ಲಿಂಗ್ ಅಂತ. ಅವ್ರು ಕೇಳೇ ಬಿಟ್ರು, ವೈ ಡೋಂಟ್ ಯು ಆನ್ಸರ್ ಸಮ್ ಕ್ವಶನ್ಸ್, ವೈ ಡೋಂಟ್ ಯು ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ದ ಫ್ರೀಯೆಸ್ಟ್ ಮೀಡಿಯಾ ಇನ್ ದ ವರ್ಲ್ಡ್ ಅಂತ ಹೇಳಿದ್ರು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸ್ವಾತಂತ್ರ್ಯ ಇರುವಂತಹ ಮಾಧ್ಯಮದ ಕಡೆಯಿಂದ, ಅಂದ್ರೆ ನಮ್ಮ ಕಡೆಯಿಂದ ನೀವ್ ಯಾಕೆ ಕೆಲವು ಪ್ರಶ್ನೆಗಳನ್ನು ತಗೊಳ್ಬಾರ್ದು ಅಂತ. ಓ ನರೇಂದ್ರ ಮೋದಿ ಔಟ್, ಓಡೋದ್ರು. ರಾಹುಲ್ ಗಾಂಧಿ ಹೇಳದಂಗೆ ಲಾಬಿವರೆಗೂ ಹಿಂಬಾಲಿಸ್ಕೊಂಡು ಹೋದ್ರು ಈ ಮಹಿಳೆ, ಈ ಪತ್ರಕರ್ತೆ. ಅಲ್ಲೂ ಕೂಡ ಸಾಧ್ಯ ಆಗಲಿಲ್ಲ. ಅದಷ್ಟಾದ್ಮೇಲೆ ಆ ನಂತರ ನಿಮಗೆ ಗೊತ್ತಲ್ಲ, ಭಾರತದಲ್ಲಿ ಮೋದಿಯ ಆ ಹೇಡಿತನವನ್ನ, ಆ ಪಲಾಯನವಾದವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಎಂಜಲು ಮಾಧ್ಯಮಗಳು, ಬೂಟ್ನೆಕ್ಕೋ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಇಲ್ಲದ ಕಥೆಗಳನ್ನ ಕಟ್ಟೋದಕ್ಕೆ ಶುರು ಮಾಡ್ತವೆ. ಸೋರೋಸ್ ಅಂತೆ, ಇನ್ನೆಂಥದ್ದು ಇಂಟರ್ನ್ಯಾಷನಲ್ ಏಜೆಂಟ್ ಅಂತೆ,
ಏನು ಏನು ಬೇಕೋ ಎಲ್ಲ. ಪತ್ರಕರ್ತರ ಬೇಸಿಕ್ ಜವಾಬ್ದಾರಿ ಪ್ರಶ್ನೆ ಕೇಳೋದು. ಅದನ್ನ ಮಾಡಿದ್ದೇ ಮಹಾಪರಾಧ ಅಂತ ಇಲ್ಲಿನ ಎಂಜಲು ಮಾಧ್ಯಮಗಳು ಬಾಯ್ ಬಡ್ಕೊಂಡ್ವು. ಬಿಕಾಸ್ ಆಫ್ ಮೋದಿಯ ಎಂಜಲು ಇದಕ್ಕೆ ಆಸೆ ಪಟ್ಟು. ಸೊ ಅಟ್ಯಾಕ್ ಮಾಡಿದ್ರು. ಬಟ್ ಆಕೆ ಬಂದರು, ಹೆಲೆನ್ ಲಿಂಗ್ ಬಂದೊಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು. ನಾನು ಪತ್ರಕರ್ತೆಯಾಗಿ ಪ್ರಶ್ನೆ ಕೇಳೋ ಪ್ರಯತ್ನ ಮಾಡಿದ್ದೀನಿ ಅಂತ. ಅಷ್ಟೊತ್ತಿಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳೆಲ್ಲ ಬ್ಲಾಕ್ ಆಗೋಯ್ತು. ಮುಖ್ಯವಾಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಅವ್ರದ್ದು ಬ್ಲಾಕ್ ಆಗೋಯ್ತು. ಅದರ ಬಗ್ಗೆ ಅವರು ಎಕ್ಸೆಲ್ ಬರ್ಕೊಂಡ್ರು. ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಬ್ಲಾಕ್ ಆಗಿದೆ, ಸಸ್ಪೆಂಡ್ ಆಗಿದೆ, ಅದು ವಾಪಸ್ ಬರುತ್ತೆ ಅನ್ನುವಂಥ ಒಂದು ಭರವಸೆ ಇಟ್ಕೊಂಡಿದ್ದೀನಿ. ನನ್ನ ಜವಾಬ್ದಾರಿ ಮಾಡಿದ್ದಕ್ಕೆ ಅಥವಾ ನನ್ನ ಕರ್ತವ್ಯ ನಿಭಾಯಿಸಿದ್ದಕ್ಕೆ ಇದು ನಾನು ತೆರ್ತಾ ಇರೋ ಬೆಲೆ ಅಂತ ಬರ್ಕೊಂಡ್ರು ಅವರು. ಸೊ ಅಲ್ಲಿಗೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಇವರು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿಸಿದ್ದಾರೆ. ಯೋಚನೆ ಮಾಡಿ. ಅದು ಏನು ಪ್ರಶ್ನೆ ಕೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ, ಪ್ರಶ್ನೆ ಕೇಳಿ ಅವಮಾನಿಸಿದ್ದು ಅಲ್ಲ. ಪ್ರಶ್ನೆ ಕೇಳಿ ಮುಜುಗರ ಆಗೋ ಥರ ಪ್ರಶ್ನೆ ಕೇಳಿ ಉತ್ತರ ಕೊಡೋಕ್ಕಾಗದೆ ಏನೇನೋ ಏನಲ್ಲ. ಕೇಳೋ ಪ್ರಯತ್ನ ಮಾಡಿದ್ರು, ಅವರು ಕೇಳಿಸ್ಕೊಳ್ಳಿಲ್ಲ, ನಿಂತ್ಕೊಳ್ಳಿಲ್ಲ, ಹೋಗ್ಬಿಟ್ರು. ಅಷ್ಟಕ್ಕೆ ಇಷ್ಟು ಅವ್ರದ್ದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಕ್ಲೋಸ್. ಯಾಕಂದ್ರೆ ಎರಡು ಮೆಟಾಗೆ ಸೇರಿದಂತಹ ಆ್ಯಪುಗಳು. ಮೆಟಾ ಹಾಗಾದ್ರೆ ಅಷ್ಟು ಸುಲಭವಾಗಿ ಇವ್ರಿಗೆ ಒಪ್ಕೊಂಡ್ಬಿಡುತ್ತೆ ಅಂದ್ರೆ, ಮೆಟಾದಲ್ಲಿ ಅಂಬಾನಿಯವರ ಹಣ ಇದೆ, ಸ್ವಲ್ಪ ಅವರ ಶೇರ್ ಇದೆ. ಹಾಗಾಗಿ ನಡೆಯುತ್ತೆ, ಮೋದಿಗೆ ನಡೆಯುತ್ತೆ ಅದು. ಅದನ್ನ ಸಾಧಿಸ್ಕೊಂಡಿದ್ದಾರೆ. ಸೊ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ರಾಹುಲ್ ಗಾಂಧಿ ನೇರವಾಗಿ ಹೇಳಿದ್ರು, ಕಾಂಪ್ರಮೈಸ್ ಆಗಿರುವಂತಹ ಪ್ರಧಾನಮಂತ್ರಿ ಓಡಿ ಹೋದರು, ಧೈರ್ಯ ಇಲ್ಲದ ವ್ಯಕ್ತಿ, ಪುಕ್ಕಲ ಅಂತ ನೇರವಾಗಿ ಹೇಳಿದ್ರು. ಅದ್ರ ಜೊತೆಗೆ ಆ ಅಕೌಂಟ್ಗಳು ಬ್ಲಾಕ್ ಮಾಡಿರೋದೆಲ್ಲ ಪುಕ್ಕಲುತನ ಅಂತ ನೇರವಾಗಿ ಹೇಳ್ಕೊಂಡಿದ್ದಾರೆ ಈಗ. ಸೊ ಅಲ್ಲಿಗೆ ನರೇಂದ್ರ ಮೋದಿ ಅವರಿಗೆ ಒಂದು ನಾರ್ವೆದಲ್ಲಿ ನಡೆದ ಒಂದು ಆ ಘಟನೆ ಏನಿದೆ, ಎಲ್ಲೇ ಲಿಂಕ್ ಮಾಡಿದಂತಹ ಆ ಘಟನೆ, ಅದರಿಂದ ಇಡೀ ಜಗತ್ತಿನಲ್ಲಿ ಸುದ್ದಿ ಆಯಿತು. ನರೇಂದ್ರ ಮೋದಿ ಪ್ರೆಸ್ ಕಂಡ್ರೆ ಭಯ, ಪತ್ರಕರ್ತರ ಪ್ರಶ್ನೆಗಳು ಅಂದ್ರೆ ಭಯ, ನಿಂತ್ಕೊಳ್ಳೋದು ಇಲ್ಲ, ಅವರು ಓಡ್ ಹೋಗ್ತಾರೆ ಅನ್ನೋದು. ಇನ್ನೊಂದು, ಭಾರತದಲ್ಲಿಯೂ ಸಹ ಇಲ್ಲಿನ ವಿರೋಧ ಪಕ್ಷದ ನಾಯಕರಿಗೆ ಅಸ್ತ್ರ ಸಿಕ್ಬಿಡ್ತು. ನರೇಂದ್ರ ಮೋದಿ ಬಗ್ಗೆ ನಾನು ಇಷ್ಟು ದಿನ ಹೇಳಿರ್ಲಿಲ್ವಾ, ಸರೆಂಡರ್ ಪಾರ್ಟಿ ಹೇಡಿ ಪುಕ್ಕಲ, ಇದೇ ರೀತಿನೇ ಓಡು ಹೋಗೋದು ಅಂತ ರಾಹುಲ್ ಗಾಂಧಿ ಅಂತ ಅವರು ಟೀಕೆ ಮಾಡೋದಕ್ಕೂ ಅವಕಾಶ ಮಾಡಿಕೊಟ್ರು. ಸೊ ಎನಿಹೌ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದಂಗೆ ಆ ಒಂದು ಪತ್ರಕರ್ತೆಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿಸೋದು ದೊಡ್ಡ ಜಯ ಈಗ ಆಕ್ಚುಲಿ ಇವ್ರಿಗೆ. ಯಾರಿಗೆ? ಅಂಧಭಕ್ತರಿಗೆ, ಗೋಧಿ ಮಾಧ್ಯಮಗಳಿಗೆ, ಎಂಜಲು ಮಾಧ್ಯಮಗಳಿಗೆ, ಬೂಟ್ನೆಕ್ಕ ಮಾಧ್ಯಮಗಳಿಗೆ, ಇವ್ರಿಗೆಲ್ಲ ಸಂಭ್ರಮ. ಅವ್ರದ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇದಾಗುತ್ತಲ್ಲ. ಅಂದ್ರೆ ಪತ್ರಕರ್ತರು ಪ್ರಶ್ನೆ ಕೇಳಬಾರ್ದು. ಪ್ರಶ್ನೆ ಕೇಳಿದ್ರೆ ಅದು ದೊಡ್ಡ ಅಪರಾಧ. ಇನ್ನು ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ನರೇಂದ್ರ ಮೋದಿ. ಆನಂತರ ಆದ್ರೂ ಎಲ್ಲಾದ್ರೂ ಒಂದು ವಿಡಿಯೋ ಆದ್ರೂ ಬಿಡ್ಬೋದಾಗಿತ್ತು. ಅಟ್ಲೀಸ್ಟ್ ಪತ್ರಕರ್ತರ ಮುಂದೆ ಅಲ್ಲದೆ ಹೋದ್ರೆ ಈ ಮನ್ ಕಿ ಬಾತ್ ರೀತಿಯಲ್ಲಿ ಒಂದು ವಿಡಿಯೋ ಬಿಡಬಹುದಾಗಿತ್ತು. ಯಾವ ಕಾರಣಕ್ಕೆ ನಾನು ಅಲ್ಲಿ ನಿಂತ್ಕೊಳ್ಳಿಲ್ಲ, ಅದು ಆಕ್ಚುಲಿ ಸ್ಕೆಡ್ಯೂಲ್ ಆಗಿರ್ಲಿಲ್ಲ ಅಂತನೋ ಇನ್ನೇನೋ ಅಂತಲೋ ಏನೋ. ಬಟ್ ಇಲ್ಲ, ಚೂ ಬಿಟ್ಟಿದ್ದು MEEನ ಆಸ್ ಯೂಶುವಲ್, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಅಲ್ಲಿಂದ ಒಬ್ಬರನ್ನ ಚೂ ಬಿಟ್ರು, CB ಜಾರ್ಜ್ ಅಂತ ಒಬ್ಬ ಅಧಿಕಾರಿಯನ್ನ. ಅವರು ಕ್ಲಾರಿಫಿಕೇಶನ್, ಇದು ಸರಿಯಲ್ಲ, ಹಾಗಲ್ಲ ಅಂತ ನಾರ್ವೆ ಪತ್ರಕರ್ತರನ್ನೇ ಕೂರಿಸ್ಕೊಂಡು ಅವ್ರ ಮೇಲೆ ಜಗಳ ಸುದ್ದಿಗೋಷ್ಠಿಯಲ್ಲಿ. ನಾರ್ವೆ ಪತ್ರಕರ್ತ, ನಾನು ಹೇಳದ್ನಲ್ಲ, ಜಗತ್ನಲ್ಲೇ ಪತ್ರಿಕಾ ಸ್ವಾತಂತ್ರ್ಯವನ್ನ ನಂಬರ್ 1 ಸ್ಥಾನದಲ್ಲಿ ಇಟ್ಕೊಂಡು ಕಾಪಾಡ್ಕೊಂಡು ಬರ್ತಿದ್ದಾರೆ. ಅವ್ರು ಬಿಡ್ತಾರ? ಬ್ಯಾಕ್ ಟು ಬ್ಯಾಕ್ ಕ್ವಶನ್ಗಳು ಕೇಳ್ತಾನೆ ಇದ್ದಾರೆ. ಇಲ್ಲ, ನೀವು ನಾನು ಹೇಳಿದ್ದನ್ನು ಕೇಳಿಸ್ಕೋಬೇಕು. ಈ CB ಜಾರ್ಜ್ ಅನ್ನುವಂಥವ್ರು ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ಬೇಕು. ಆಮೇಲೆ ನೋಡೋಣ ಪ್ರಶ್ನೆಗಳ ಬಗ್ಗೆ. ಮೊದಲ 13 ನಿಮಿಷ ಮೋನೋಲಾಗ್, ಒಬ್ಬಂಟಿಯಾಗಿ ಏಕಪಾತ್ರ ಅಭಿನಯದ ರೀತಿಯಲ್ಲಿ 13 ನಿಮಿಷ ಏನು ಹೊಗಳ್ಕೊಂಡಿದ್ದೆ, ತಮ್ಮನ್ ತಾವೇ ಹೊಗಳ್ಕೊಂಡಿದ್ದು. ಅಷ್ಟು ಮಾಡಿ ಆ ಪ್ರಶ್ನೆಗೆ ಉತ್ತರಿಸಬೇಕಾದ ವ್ಯಕ್ತಿ ಉತ್ತರಿಸಲಿಲ್ಲ. ಚೂ ಬಿಟ್ಟವರು ನೆಟ್ಟಿಗೆ ಏನು ಮಾತಾಡಲಿಲ್ಲ. ಅವರು ಪ್ರಶ್ನೆಗಳನ್ನು ತಗೊಳ್ಳೋದಕ್ಕೆ ಹೆದರಿದ್ರು. ಒಟ್ಟಿನಲ್ಲಿ ಇವರ ಯೋಗ್ಯತೆ ಏನು ಅನ್ನೋದನ್ನ ಇವರು ಇಡೀ ಜಗತ್ತಿಗೆ ಸಾರಿದ್ರು. ಅಲ್ಲಿಗೆ ನಾರ್ವೆ ಒಂದು ಭೇಟಿ ಒಂದು ರೀತಿಯಾಗಿ ನರೇಂದ್ರ ಮೋದಿ ಅವರಿಗೆ ಒಂದು ಅವಮಾನಕರ ರೀತಿಯಾಗಿ ಎಂಡಾಯಿತು. ಅಷ್ಟು. ಇದಿಷ್ಟು ಈಗ ಬಂದಿರುವಂತಹ ಹೊಸ ಬೆಳವಣಿಗೆ. ಹೆಲೆ ಲಿಂಗ್, ಪತ್ರಕರ್ತೆ ಹೆಲೆ ಲಿಂಗ್ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಬ್ಲಾಕ್ ಮಾಡಿಸಲಾಗಿದೆ. ಅಷ್ಟು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.